ಈಗ ರೇಣುಕಾಸ್ವಾಮಿ ಅವರ ತಂದೆ ತಾಯಿಯ ಹೇಳಿಕೆ ದರ್ಶನ್ ಅವರ ಕೊಲೆ ಆರೋಪಕ್ಕೆ ಸಂಬಂಧಪಟ್ಟಂತೆ ನಿರ್ಣಾಯಕ ಪಾತ್ರ ವಹಿಸುತ್ತೆ ಅಂತ ಹೇಳೋಕ್ಕಾಗಲ್ಲ. ಸಹಜವಾಗಿ ಆರಂಭದಲ್ಲಿ ಬಿಗಿನಿಂಗ್ಸ್ ಅಂತ ಹೇಳ್ತೀವಲ್ವ, ಹಾಗೆ ರೇಣುಕಾಸ್ವಾಮಿ ಬಗ್ಗೆ ಸಹಜವಾಗಿ ಅವತ್ತು ಲಾಸ್ಟ್ ಎಷ್ಟೊತ್ತಿಗೆ ಕಾಲ್ ಮಾಡ್ದ, ಊಟಕ್ಕೆ ಬಂದಿದ್ದು ನಮ್ಮ ಮನೆಗೆ, ಏನು ಹೇಳ್ತೀನಿ ಅಂತ ಹೋದ, ಲಾಸ್ಟ್ ಯಾವಾಗ ಕಾಲ್ ಮಾಡಿದ್ದು, ನಿಮ್ಗೆ ಹೇಗೆ ವಿಚಾರ ಗೊತ್ತಾಯಿತು, ಬೆಳಗ್ಗೆ ನಿಮ್ಮ ಮನೆಯಲ್ಲಿ ಟಿಫನ್ ಮಾಡಿದ್ರಾ? ಬಾಲನ್ ಅವರ ಪ್ರಶ್ನೆ ಇದು. ಹೌದು, ತಿಂಡಿ ತಿಂದು ಹೋಗಿದ್ದ. ಜನರಿಗೆ ಇದು ಒಂಥರ ಹಾಸ್ಯಾಸ್ಪದ ಅನಿಸ್ಬೋದು, ಆದರೆ ಸಹಜವಾಗಿ ನಡೆಯುವಂತಹ ಪ್ರಕ್ರಿಯೆಗಳು. ಸೆಲೆಬ್ರಿಟಿ ದರ್ಶನ್ ಅವರಲ್ವಾ, ಅವರ ಅಭಿಮಾನಿಗಳಂತರೂ ಬಹಳ ಕುತೂಹಲದಿಂದ ನೋಡ್ತಾ ಇರ್ತಾರೆ. ಟಿಫನ್ ಮಾಡಿ ಹೋಗಿದ್ದ, ಹೋಗುವಾಗ ರೇಣುಕಾಸ್ವಾಮಿ ಹೌದು ಸ್ವಾಮಿ ತಿಂಡಿ ತಿಂದು ಹೋಗಿದ್ದ. ಮಧ್ಯಾಹ್ನ ಊಟಕ್ಕೆ ಬರ್ತೇನೆ ಅಂತ ಹೇಳಿದ್ನಾ? ಬಾಲನ್ ಅವ್ರು ಕೇಳ್ತಿರೋದು. ಇಲ್ಲ, ಮಧ್ಯಾಹ್ನ ಹೋಟೆಲ್ಗೆ ಹೋಗ್ತೀನಿ ಅಂತ ಹೇಳಿದ್ದ, ಬ್ಯಾಗ್ಸ್ ತಗೊಂಡು ಹೋಗಿರ್ಲಿಲ್ಲ. ಬೆಳಗ್ಗೆ ನಿಮ್ಮ ಮನೆಯಲ್ಲಿ ಟಿಫನ್ ಮಾಡಿದ್ರಾ? ನೋಡಿ, ಇವೆಲ್ಲವೂ ಕೂಡ ಹೌದು, ಬೆಳಗ್ಗೆ ತಿಂಡಿ ಮಾಡಿದ್ವಿ. ಸಹಜವಾಗಿ ಏನು ತಿಂಡಿ ಅಂತ ಕೇಳಲ್ಲ, ಇಡ್ಲಿನ ದೋಸೆನ ಪುಳಿಯೋಗರೆನ ಅಂತ, ಸಹಜವಾಗಿ ತಿಂಡಿ. ಅದಾದ ಮೇಲೆ ಮಧ್ಯಾಹ್ನ ಊಟಕ್ಕೆ ಬಂದಿದ್ನಾ? ಇಲ್ಲ, ಬಂದಿಲ್ಲ, ಅಲ್ಲೇ ಹೋಟ್ಲಲ್ಲಿ ಮಾಡ್ಕೊಳ್ತೀನಿ ಅಂದ. ಬೆಳಗ್ಗೆ ಟಿಫನ್ ಅಷ್ಟೇ ತಿಂದು ಹೋಗಿದ್ದ ಅಂತ ರತ್ನಪ್ರಭಾ ಅವರು ಬಾಲನ್ ಅವರ ಪ್ರಶ್ನೆಗೆ ಉತ್ತರವನ್ನು ಕೊಟ್ಟಿದ್ದಾರೆ. ನೋಡಿ, ಈಗ ಈ ಒಂದು ವಿಚಾರಣೆ ಸಂದರ್ಭದಲ್ಲಿ ಎಲ್ಲವೂ ಕೂಡ ಬಿಗಿನಿಂಗಿಂದ ಏನೆಲ್ಲ ಆಯಿತೋ ಅದೆಲ್ಲವೂ ಕೂಡ ಗೊತ್ತಾಗೇ ಆಗುತ್ತೆ. ಇವರು ಕೊಟ್ಟಿರುವಂತಹ ಮೊದಲು ಪೊಲೀಸರ ಮುಂದೆ ಕೊಡುವಂತಹ ಹೇಳಿಕೆಗಳು, ಕೋರ್ಟಲ್ಲಿ ಕೊಡುವಂತಹ ಹೇಳಿಕೆಗಳು, ಆಮೇಲೆ ಕ್ರಾಸ್ ಎಕ್ಸಾಮಿನೇಷನ್ ಕೂಡ ನಡೆಯುತ್ತೆ.